ಒಂದು ಸತಿ ಬಂಡೆ ಮಾಕಳಮ್ಮ ದೇವಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ಅವ್ರು ಎದುರಿಗೆ ಸಿಕ್ಬಿಟ್ರು. ನಾನು ಸ್ಮೈಲ್ ಮಾಡಿದೆ, ಅವ್ರು ಸ್ಮೈಲು ಮಾಡಲಿಲ್ಲ. ಫಸ್ಟ್ ಹಾಫ್ ಮಾತ್ರ ಕೊಟ್ಟಿದ್ದೀರಾ, ಸೆಕೆಂಡ್ ಹಾಫ್ ಯಾವಾಗ ಅಂದರು. ಅಂದರೆ ನನಗೆ ಅದೊಂದು ಇದು ಕಾಣಿಸ್ತು, ಇಲ್ಲ ಈ ಸಿನಿಮಾನ ಏನಾದರೂ ಮಾಡಿ ನಾವು ಥಿಯೇಟ್ರ್ಗಳಿಗೆ ತರಬೇಕು, ಇಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಎಲ್ಲೂ ಥಿಯೇಟ್ರಸಲ್ಲಿ ಒಳ್ಳೆ ಸಿನಿಮಾ ಅಂತ ಕೇಳಿಸಿದ್ರು ಕಂಟೆಂಟ್ ವೈಸು ಅದನ್ನು ತಲುಪಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಯಾವಾಗಲೂ ನಾನು ಫಸ್ಟ್ ಇನ್ವಿಟೇಷನ್ ನಮಗೆ ಸಿಗೋದು ನಮ್ಮ ಚರಣ್ ರಾಜ್ ಮ್ಯೂಸಿಕ್ಕಿಂದ. ಯಾಕೆಂದರೆ ಟಗರು ಆಗಿರಲಿ, ಸಲಗ ಆಗಿರಲಿ, ಭೀಮಾ ಆಗಿರಲಿ, ಅವ್ರು ಫಸ್ಟ್ ಇನ್ವಿಟೇಷನ್ ಕೊಟ್ಬಿಡ್ತಾರೆ. ಸೊ ಈ ಸಿನಿಮಾ ಕೂಡ ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಟರು. ಡೈರೆಕ್ಟ್ರ್ ಅವ್ರ ಹತ್ರ ಹೆಂಗೆ ಕೆಲಸ ತೊಗೊಂಡ್ರೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಾಯಿತು. ಸೊ ಇಷ್ಟು ಜನರು ಇಲ್ಲಿ ಸೇರಿರೋದು ಈ ಒಂದು ಸಂದರ್ಭದಲ್ಲಿ ಅಂದರೆ ಯಶಸ್ವಿ ಇದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಜಯಣ್ಣ ಮತ್ತು ಬೋಗಣ್ಣ ಸರ್, ನಾನು ಜಯಣ್ಣ ಅವ್ರನ್ನ ಮಾತಾಡಿಸ್ತೀವಿ. ಫಸ್ಟ್ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಣ್ಣ, ಅವ್ರು ತುಂಬ ಎಮೋಷ್ನಲ್, ಅದೇನೂ ಗೊತ್ತಿಲ್ಲ. ನಾನು ಯೋಗಿ ಮಾತಾಡಿಕೊಂಡು ಆ ಕರೋನಾ ಟೈಮಲ್ಲಿ ಥಿಯೇಟರ್ಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವೊಂದು ಸಣ್ಣ ವಿಡಿಯೋ ಮಾಡಿದ್ವಿ. ಅಂದರೆ ಥಿಯೇಟ್ರುಗಳು ತಿರ್ಗಾ ಓಪನ್ ಆಯಿತು ಅಂದ್ಬಿಟ್ಟು ಕಸ ಬಡ್ದು ಜನ ಎಲ್ಲ ಬರ್ತಾರೆ ಅಂತ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನಲ್ಲಿ. ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದರೆ ನೀರು ತುಂಬಿಕೊಂಡಿದ್ರು. ಅಂದರೆ ಚಿತ್ರಮಂದಿರಗಳ ಜೊತೆನೇ ಒಡನಾಟ ಆರಂಭಿಸ್ಕೊಂಡು ಅದು ನಿಜಕ್ಕೂ ತುಂಬ ಎಮೋಷ್ನಲ್ ಸೀನು ಜಯಣ್ಣ ಅವ್ರದ್ದು. ಅವ್ರ ಜೊತೆ ಮತ್ತು ಇವತ್ತಿಗೂ ಒಂದು ಬ್ಯಾನರು, ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವ್ರಂತೆ, ಬ್ಯಾನರಿಂದನೇ ಇನ್ನೊಂದಷ್ಟು ಜನ ಹೋಗ್ತಾರೆ. ಆದರೆ ಇದು ಒಳ್ಳೆ ನಾಂದಿ. 3 ಬ್ಯಾನರ್ಗಳು ವಜ್ರೇಶ್ವರಿ ಕಂಬೈನ್ಸ್, ಅಂದರೆ ನಮ್ಮ PRK ಅಪ್ಪು ಸಾರ್ದು, ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು, ಆಮೇಲೆ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜು, ಜಯಣ್ಣ ಬೋಗಣ್ಣ ಅವ್ರು ಸೇರಿರೋದು. ಇದು ಕನ್ನಡ ಚಿತ್ರರಂಗಕ್ಕೆ ಅದು ಮೊದಲನೇ ಚಿತ್ರನೇ ಈ ಮಟ್ಟಕ್ಕೆ ಯಶಸ್ಸು. ಅಂದರೆ ತುಂಬ ಯಶಸ್ಸುಗಳು ನೋಡಿದ್ದಾರೆ, 3 ಬ್ಯಾನರು, ಇನ್ನಿಲ್ದಂಥ ಯಶಸ್ಸುಗಳು ನೋಡಿದ್ದಾರೆ. ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬ ಅನಿರೀಕ್ಷಿತ, ಬೇಕಿತ್ತು, ನಿರೀಕ್ಷೆ ಇತ್ತು, ಅದನ್ನು ತಲುಪಿದ್ದೀವಿ. ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು. ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ, ಮತ್ತು ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಂಜನಾ ತುಂಬ ಗೋಲ್ಡನ್ ಲೆಗ್. ಅವರು ಫಸ್ಟ್ ಪಿಕ್ಚರ್ ಚೆನ್ನಾಗಿ ಮಾಡಿದ್ರು, ಆಮೇಲೆ ಸಲಗಾಲಿ ಚೆನ್ನಾಗಾಯಿತು, ಈಗ ಇದು, ಮತ್ತು ಸಂಪದ ಅವರು ನಟಿಸಿರೋಂಥ ರೀತಿ, ಮತ್ತು ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಈ ಒಂದು ಸಿನಿಮಾಗೆ ಎಲ್ಲರೂ, ಅಂದರೆ ಈ ಒಂದು ಪರಿಸ್ಥಿತಿಗೆ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ, ಮತ್ತು ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ತುಂಬಿರೋ ಈ ಒಂದು ಇದರಲ್ಲಿ ಒಂದು ಒಳ್ಳೆ ಸಿನಿಮಾದ ಮೂಲಕ ಅದು ಮತ್ತೆ ಗರಿಗೆದ್ರಿದೆ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.